ಸ್ವಚ್ಛ ಸುರಕ್ಷಾ ಸಮೃದ್ಧ ಕೊಡಗು. 2024-25ನೇ ಸಾಲಿನ ವಿಶ್ವ ಪರಿಸರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಗೋ ಗ್ರೀನ್ ಆಂಡ್ ಕ್ಲೀನ್ ಘೋಷವಾಕ್ಯದೊಂದಿಗೆ 3S ಸ್ವಚ್ಛ ಸ್ವಚ್ಛ ಸಮೃದ್ಧ ಕೊಡಗು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಶುಭೋದಯಗಳು. ಹೇಗಿರ್ತದೆ ಇದು ಕೊಟ್ಟೆ ಹಣ್ಣು? ನೋಡ್ಲಿಕ್ಕೆ ಏನ್ ಕಲರ್ ಇರ್ತದೆ? ಅರಿಶಿನ ಕಲರ್ ಉಂಟು ಕೊಟ್ಟೆ ಹಣ್ಣು. ಓ, ನಾನೇ ನೋಡಿಲ್ಲ. ನಾನು ಶಾಲೆಗೆ ಹೋಗುವಾಗ ನಮಗೆ ಬರೀ ಇದೇ ಹಣ್ಣು. ಯಾರು ತೋಡಲಿದ್ರೆ ಕಿತ್ಲೆ ಹಣ್ಣು ಕರಿಯೋದು, ಅದೊಂದು ಮರದಲ್ಲಿ ಸಿಗೋದು. ಇವತ್ತು ಅದೆಲ್ಲ ಮರೆತು ಬಿಟ್ಟಿದ್ದೇವೆ ನಾವು. ಅಂಗಡಿಯಿಂದ ಅಪ್ಪ ಅಮ್ಮ ತರೋ ಆಪಲ್, ಮೂಸಂಬಿ, ಬಾಳೆಹಣ್ಣು, ಅದರಲ್ಲಿ ಅರ್ಧ ವಿಷನೇ ಇರೋದು ಅಲ್ವಾ? ಹಾಗಾಗಿ ಕೌಶಿಕ್ ಅವರಿಗೆ ನಾನು ನಿಜವಾಗಿ ಅಭಿನಂದಿಸಬೇಕು. ಈಗ ಶಾಲೆ ಸುತ್ತಮುತ್ತ ಅವರು ಒಂದಿಷ್ಟು ಹಣ್ಣಿನ ಗಿಡಗಳನ್ನ ಇವತ್ತು ನಡೆಸ್ತಾ ಇದ್ದಾರೆ ಅಲ್ವಾ? ನೀವೆಲ್ಲ ಮರ ಹತ್ತಿ ಹಣ್ಣು ಕೊಯ್ದು ತಿನ್ಬೇಕು. ತುಂಬಾ ಇಂಟೀರಿಯರ್ ಪ್ಲೇಸ್, ಪರಿಸರದ ಮಧ್ಯೆ ಇರುವಂತಹ ಸ್ಕೂಲ್ಗಳೇ ಹಾಕ್ಬೇಕು. ಇಲ್ಲಿವರೆಗಾದ್ರೆ ಅದಕ್ಕೆ ಯಾವಾಗ್ಲೂ ಮಾಹಿತಿ ಸಿಗ್ತಾ ಇರುತ್ತೆ. ನಾನು ಒಂದು ಪ್ರೋಗ್ರಾಮ್ ಯಾರಿಗೆ ರೀಚ್ ಆಗ್ಬೇಕು, ಅಂತಹ ಮಕ್ಕಳಿಗೆ ರೀಚ್ ಆಗ್ಬೇಕು ಅಂತ ಹೇಳಿದ್ರು. ಫಸ್ಟ್ದಾಗಿ ನಮಗಂದ್ರೆ ಒಬ್ಬ ಮನುಷ್ಯ ಜೀವಮಾನದಲ್ಲಿ ಏನು ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಒಂದು ಅಟ್ಲೀಸ್ಟ್ 2 ಮರನಾದ್ರೂ ಬೆಳೆಸಿ ನಮ್ಮ ಸ್ವಾತಂತ್ರ್ಯದಿಂದ ಪರಿಸರಕ್ಕೆ ಕೊಡ್ಬೇಕಂತ ಯಾವ ಹಣ್ಣು? ನಾವು ನಮ್ಮ ತಾತಂದಿರು ನೀರನ್ನ ನದಿಯಲ್ಲಿ ನೋಡ್ತಿದ್ರು, ಕೆರೆಗಳಲ್ಲಿ ನೋಡ್ತಿದ್ರು. ನಾವೀಗ ಬಾಟ್ಲಲ್ಲಿ ನೋಡ್ತಾ ಇದೀವಿ. ನಮ್ಮ ಮುಂದಿನ ಪೀಳಿಗೆ ನೋಡಿದಿರೋದು ಯಾವ್ದ್ರಲ್ಲಿ ನೋಡ್ಬೋದು? ಟ್ಯಾಬ್ಲೆಟ್ ಅಲ್ಲಿ ನಾವು ನೀರು, ಇವ್ರಿಗೆ ದಾಹ ಆಗಿದೆ ನೀರು ಕೊಡುವಾಗ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಟ್ಯಾಬ್ಲೆಟ್ ಆ ತರ ಕೊಡ್ತಾರೆ. ಪರಿಸರದ ರಾಯಭಾರಿಗಳು ನಾವು ಅದನ್ನ ಕಾಪಾಡ್ಕೋಬೇಕು. ಹೌದಲ್ವಾ? ಪರಿಸರ ಹಾಳಾಗಿದೆಯಾ? ಈಗ ಹಾಳಾಗಿದ್ಯಾ? ಸುತ್ತಮುತ್ತ ಚೆನ್ನಾಗಿದೆಯಪ್ಪ. ಏನಿದೆ ಕನಸು? ಮಾತಾಡ್ಬೇಕು. ಏನಾಗಬೇಕು? ಪೊಲೀಸ್ ಆಗ್ಬೇಕು. ಯಾರಿದ್ದಾರೆ ಪೊಲೀಸು? ನಿನಗೆ ಗೊತ್ತುಂಟಾ ಯಾರಾದ್ರು? ನಿಮ್ಮ ಮನೇಲಿ ಯಾರಾದ್ರೂ ಪೊಲೀಸ್ ಇದ್ದಾರಾ? ಇಲ್ಲ. ಪೊಲೀಸ್ ಆಗ್ಬೇಕು. ಪೊಲೀಸ್ ಆಗಿ ಶೂಟ್ ಮಾಡ್ಬೇಕಾ? ಮತ್ತೆ